ರಾಜ್ಯದಲ್ಲಿ ಚಿಕ್ಕ ಪುಟ್ಟ ಕ್ರೈಮ್ಗಳಲ್ಲಿ ಭಾಗಿಯಾದವರನ್ನ ದಂಡ ಕಟ್ಟಿಸಿಕೊಂಡು ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಅಂಥದ್ದೊಂದು ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಚಿಂತನೆ ಆಗ್ತಾ ಇದೆ ಅಂತೆ ಸರ್ಕಾರದ ಮಟ್ಟದಿಂದ. ಬಟ್ ಯಾವ ರೀತಿ ಸಣ್ಣ ಪುಟ್ಟ ಕ್ರೈಮ್ ಅದ್ರ ಹೆಂಗೆ ನೋಡುತ್ತೆ ಸರ್ಕಾರ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಸಣ್ಣ ಅಪರಾಧ ಪ್ರಕರಣವನ್ನು ತಡೆಗಟ್ಟೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಂತೆ. ಸಣ್ಣ ಪುಟ್ಟ ತಪ್ಪುಗಳಿಂದ ಜೈಲು ಪಾಲಾಗೋದಕ್ಕೆ ವಿನಾಯಿತಿಯಂತೆ. ಜೈಲು ಶಿಕ್ಷೆ ಬದಲು ದುಬಾರಿ ದಂಡದ ಮೂಲಕ ಬ್ರೇಕ್ ಹಾಕುವುದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕರ್ನಾಟಕ ಜನವಿಶ್ವಾಸ ತಿದ್ದುಪಡಿ ಕಾಯ್ದೆ ತರೋದಕ್ಕೆ ನಿರ್ಧಾರ ಆಗಿದೆಯಂತೆ. ಕಾನೂನಿನ ಸಾಧಕ ಬಾಧಕಗಳನ್ನು ಅರಿಯೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದರ ಡೀಟೇಲ್ಸ್ ಇದು. ಕಾನೂನು ಇಲಾಖೆಯ ಪರಿಶೀಲನೆಗೆ ಕಡತವನ್ನ ರವಾನಿಸಿದೆಯಂತೆ ಸರ್ಕಾರ. ಸಾಧಕ ಬಾಧಕ ಹೇಗಿದೆ ಅದನ್ನ ಪರಿಶೀಲನೆ ಮಾಡಿ ಇಲಾಖೆ ಒಪ್ಪಿಗೆ ಕೊಟ್ರೆ ಈ ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಮುಂಬರುವಂತಹ ಮುಂಗಾರು ಅಧಿವೇಶನದಲ್ಲಿ ಅದನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಒಂದಂತೂ ಯಕ್ಷ ಪ್ರಶ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋದು, ಹೆಂಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಇನ್ಫ್ಯಾಕ್ಟ್ ಇಫ್ ಸಪೋಸ್ ಈ ಕಾಯ್ದೆ ಏನಾದರೂ ಜಾರಿಗೆ ಬಂದ್ರೆ ಈ ಸಣ್ಣ ಪುಟ್ಟ ಅಪರಾಧ ಅಂತ ಯಾವುದನ್ನ ಕರೀತಾರೆ, ಯಾವ ವಿಚಾರಗಳನ್ನು ಸಣ್ಣ ಪುಟ್ಟ ಅಪರಾಧ ಅಂತ ಹೇಳ್ತೀರಿ, ಅಂಥವ್ರು ಜೈಲಿಗೆ ಹೋಗೋದನ್ನ ತಪ್ಪಿಸೋದು ಅಂದರೆ ಏನರ್ಥ? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಮೋಸ್ಟ್ಲಿ ಈ ಕಾಯ್ದೆ ಜಾರಿಗೆ ಬಂದ ಬಳಿಕ ಸರ್ಕಾರ ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಬಟ್ ಒಂದಂತೂ ಬಹಳ ಸ್ಪಷ್ಟ, ರಾಜ್ಯ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕಾಯ್ದೆಯನ್ನು ಜಾರಿಗೆ ತರ್ತೀರಿ ಅಂದರೆ ಬಹಳ ಹುಷಾರಾಗಿ ಈ ನಡೆಯನ್ನ ಅನುಸರಿಸಬೇಕಾಗುತ್ತೆ. ಸಣ್ಣ ಪುಟ್ಟ ಅಪರಾಧ ಅಂದರೆ ಯಾವ ಅಪರಾಧಗಳಿಗೆ ಸಣ್ಣ ಪುಟ್ಟ ಅಂತೀರಿ? ಅಪರಾಧ ಅಂತಾನೆ ಹೇಳ್ತಿರ್ತೀವಂತೆ. ಚಿಕ್ಕ ಪುಟ್ಟ ತಪ್ಪುಗಳಿಗೂ ಕೂಡ ಅವ್ರಿಗೆ ಪಾಠ ಕಲಿಸ್ಬೇಕು, ಅವರ ಮನಪರಿವರ್ತನೆ ಆಗಬೇಕು. ಇಂತಹ ಗಲಭೆಗಳು ಅಥವಾ ಕ್ರೈಮ್ ಸೀನ್ಗಳು ಸ್ವಲ್ಪ ರಾಜ್ಯದಲ್ಲಿ ಕಡಿಮೆ ಆಗಬೇಕು, ಆ ಮೂಲಕ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲೇ ಕಾನೂನು ಇರೋದು. ಬಟ್ ಅದರಲ್ಲೂ ಕೂಡ ಹೊಸ ಕಾಯ್ದೆ ತಂದು ಸಣ್ಣ ಪುಟ್ಟ ಅಪರಾಧಗಳಿಗೆ ವಿನಾಯಿತಿ ಕೊಡ್ತೀವಿ, ದಂಡ ಕಟ್ಟಿಸ್ಕೊಂಡು ಅವ್ರಿಗೆ ವಿನಾಯಿತಿ ಕೊಟ್ಬಿಡೋಣ, ಅವ್ರನ್ನ ಬಿಡುಗಡೆ ಮಾಡೋಣ ಅನ್ನುವಂಥ ನಿರ್ಧಾರ ಇದೆಯಲ್ಲ, ಅದು ಕೂಡ ಸದ್ಯಕ್ಕಿರುವಂಥ ಅತಿ ದೊಡ್ಡ ಪ್ರಶ್ನೆ. ಬಟ್ ಸರ್ಕಾರ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು. ಇನ್ಫ್ಯಾಕ್ಟ್ ಅದನ್ನ ಇದ್ದಕ್ಕಿದ್ದಂತೆ ಜಾರಿಗೆ ತರೋಕ್ಕಾಗಲ್ಲ. ಹಾಗಾಗಿ ಇದಕ್ಕಿರುವಂಥ ಅಡೆತಡೆಗಳು, ಇಫ್ ಸಪೋಸ್ ಈ ಕಾಯ್ದೆ ಜಾರಿಗೆ ಬಂದರೆ ಅದರ ಸಾಧಕ ಬಾಧಕಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸರ್ಕಾರ ಒಂದು ವರದಿಗೋಸ್ಕರ ಕಾಯ್ತಾ ಇದೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ.